ಸೂರ್ಯದೇವ್ ಎಷ್ಟು ಚೆನ್ನಾಗಿ ಕಾಣಿಸಕತ್ತ ನೋಡ್ರಿ. ಆದ್ರೆ ನಿಮ್ಗೆ ಇಲ್ಲಿ ಇದ್ರೊಳಗೆ ಕ್ಯಾಮ್ರಾದೊಳಗೆ ಸರಿ ಕಾಣಿಸಂಗಿಲ್ಲ, ಬಟ್ ಇಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಂಗಿಲ್ಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಿನ್ನೆ ನನಗೆ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಕೇಳಾಕತ್ತಿದ್ರಿ ಯಾಕೆ ವಿಡಿಯೋ ಹಾಕಿಲ್ಲ, ಆರಾಮದಿರಿಲ್ಲ ಅಂತೇಳಿ. ಥ್ಯಾಂಕ್ ಯು. ಸಾರಿ, ಸ್ವಲ್ಪ ಒಂದಿಟ ಬ್ಯುಸಿ ಇರೋದ್ರಿಂದಾಗೆ ವಿಡಿಯೋ ಸರಿಯಾಗಿ ಹಾಕೋಕ್ಕಾಗಲ್ತು. ನಾನು ಇವತ್ತು ಮುಂಜಾನೆ ನಾಷ್ಟಕ್ಕೆ ಅಂಥೇಳಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು, ಉಳ್ಳಾಗಡ್ಡಿ ಎಲ್ಲನೂ ಕಟ್ ಮಾಡಿ ಹಾಕಿ ದೋಸೆ ಮಾಡಾಕತ್ತಿದ್ನಿ. ನಾವು ದೋಸೆ ಅಂತೇವಿ. ನಮ್ಮ ಉತ್ತರ ಏನು ಅಂದ್ರೆ ಕರ್ನಾಟಕದ ಕಡೆ ಕೆಲವೊಂದು ಏನಂತಂದ್ರೆ ಆಡೋ ಭಾಷೆಯಲ್ಲಿ ನಾವು ಮಾತಾಡಿದಾಗ ಅದು ಕೆಲವರಿಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ನಾನು ಸೊಪ್ಪು ಹಿಂಗೆಲ್ಲ ಬಳಸ್ತೇನೆ. ಅದು ಕೆಲವರಿಗೆ ಹೆಂಗೆ ಅಂತ ಅನಿಸ್ತೈತೆ ಅಂದ್ರೆ ಓ ಡವ್ ಮಾಡಾಕತ್ತಾಳ ಅಂತೇಳಿ ನಾನು ನನ್ನ ಫ್ರೆಂಡ್ ಜೊತೆ ಅದನ್ನ ಮಾತಾಡ್ಕೊಂತ ಅದನ್ನ ಹೇಳ್ಕೊಂತ ಅಡುಗೆ ಮಾಡಾಕತ್ತಿದ್ದೆ. ಏನಾದರೂ ವಿಶೇಷ ಅಂತ ಏನಿಲ್ಲ, ಬರೀ ರೊಟ್ಟಿನ ತಿಂದು ಬೇಸರಾಗಿರ್ತೈತಲ್ಲ. ನನಗೆಲ್ಲ ಥರ ಫುಡ್ಡನ್ನು ನಾನು ಇಷ್ಟಪಡ್ತೇನೆ. ಸಾರಿ, ಉತ್ತರ ಕರ್ನಾಟಕ ಆಗಲಿ ದಕ್ಷಿಣ ಕನ್ನಡ ಆಗಲಿ ಎಲ್ಲ ಥರದ್ದು ನನಗೆ ಇನ್ನೂ ಜಾಸ್ತಿ ಇಷ್ಟ ಆಗೋದಂದ್ರೆ ಮುದ್ದೆ, ರಾಗಿ ಮುದ್ದೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ರೊಟ್ಟಿನ ಎಷ್ಟು ಇಷ್ಟಪಟ್ಟು ತಿಂತೇನಿಲ್ಲ ಅಷ್ಟು ಇಷ್ಟ ನನಗೆ. ಆದ್ರೆ ಅದನ್ನ ಮಾಡಕ್ಕೆ ಭಾಳ ನನಗೆ ಟೈಮ್ ಜಾಸ್ತಿ ತಗೊಳಂಗಿಲ್ಲ. ರೊಟ್ಟಿ ಅಷ್ಟು ಆದರೂ ಮಾಡಕ್ಕೆ ಏನು ಅನಿಸ್ತೈತೆ ಅಂದ್ರೆ ಕಷ್ಟ ಆದಂಗೆ ಅಂತ ಅನಿಸ್ತೈತಿ. ಹಾಗಾಗಿ ಅದನ್ನು ಮಾಡೋದು ಕಡಿಮೆ. ನೆಗೆಟಿವ್ ಕಮೆಂಟ್ ಅದೇ ಒಬ್ಬ ಪಾಸಿಟಿವ್ ಕಮೆಂಟ್ ಹಾಕಿದವ್ರ ಬಗ್ಗೆ ಮಾತಾಡ್ತೇನೆ ನಾನು. ಎಷ್ಟೊಂದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಎಷ್ಟೆಲ್ಲ ಅಶ್ಲೀಲವಾಗಿ ವಿಡಿಯೋ ಹಾಕ್ತಿರ್ತಾರೆ, ಹೆಂಗೆಂಗೋ ಆಡ್ತಿರ್ತಾರೆ, ಹುಚ್ಚುಚ್ಚರ ಹಂಗೆ ವ್ಯೂಸ್ ಮತ್ತು ಲೈಕ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ. ಅವ್ರು ಮಾಡೋ ಹಾರ್ಡ್ ವರ್ಕ್ನ ಯಾರು ನೋಡಂಗಿಲ್ಲ. ನೀವು ಅಂದ್ರೆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಅವ್ರು ಹೇಳಿದ್ರೆ ಹಾರ್ಡ್ ವರ್ಕ್ ನೋಡಂಗಿಲ್ಲ. ಅವ್ರು ಏನು ಮಾಡಿದ್ರು ಎಲ್ಲದರಲ್ಲೂ ಒಂದು ತಪ್ಕೊಂಡು ಹಿಡಿತೀರಿ ಅಂತೇಳಿ ಕಮೆಂಟ್ ಹಾಕಿದ್ರೆ ಹೆಂಗೆ ಅದನ್ನು ಮಾತಾಡ್ಕೊಂತಾನೆ ಅಡುಗೆ ಮಾಡಾಕತ್ತಿದ್ನಿ. ಅದನ್ನ ಹೇಳೋದು ಜನರಿಗೆ ಹೆಂಗಂತಂದ್ರೆ ಸಿಟಿಯವ್ರು ಏನು ಮಾಡಿದ್ರು ಹೆಂಗೆ ಮಾಡಿದ್ರು ಒಪ್ಕೋತಾರ. ಹಳ್ಳಿಯವ್ರು ಹೆಂಗಂತಂದ್ರೆ ನಮ್ಮ ಇಷ್ಟದಂತೆ ನಾವು ಬದುಕ್ತೇವೆ ಅಂತಂದ್ರೆ ಹಳ್ಳಿಯವ್ರು ಅಂತಂದ್ರೆ ಹಳ್ಳಿ ಗುಗ್ಗುಗಳು ಅಂತ ಅಂದ್ಕೊಂಡಾರ. ಹಳ್ಳಿ ಗುಗ್ಗುಗಳು ಅಂತಂದ್ರೆ ಹಳ್ಳಿ ಗುಗ್ಗುಗಳು ಯಾರೂ ಇರಂಗಿಲ್ಲ ರೀ. ಸಿಟಿಯಲ್ಲಿ ಇರೋರ್ನು ಬುದ್ಧಿವಂತರು ಇರ್ತಾರೆ, ಹಳ್ಳಿಯಲ್ಲಿ ಇರೋರು ಬುದ್ಧಿವಂತರು ಇರ್ತಾರೆ. ಇದು ಹಳ್ಳಿ, ಸಿಟಿ, ಶ್ರೀಮಂತ, ಬಡವ ಅನ್ನೋದು ನಮ್ಮ ಇಂಡಿಯಾದೊಳಗೆ, ಅದು ನಮ್ಮ ಕರ್ನಾಟಕದೊಳಗೆ ಜಾಸ್ತಿ ಇರೋದು. ಇದು ಯಾವಾಗ ಹೊಕ್ಕೈತೋ ಆವಾಗ ಮನುಷ್ಯರಲ್ಲಿ ಮಾನವೀಯತೆ ಅನ್ನೋದು ಬರ್ತೈತಿ. ಇನ್ನೂ ಯಾವ ಕಾಲದಲ್ಲಿ ಅದಾರ, ಯಾವ ಇದರಲ್ಲಿ ಅದಾರ ಅಂತ ಗೊತ್ತಾಗಂಗಿಲ್ಲ. ಜಾತಿ ಧರ್ಮದ ಬಗ್ಗೆ ಮಾತಾಡೋದಾಗಲಿ, ಏನಂದ್ರೆ ಬಣ್ಣಗಳ ಬಗ್ಗೆ ಮಾತಾಡೋದಾಗಲಿ, ಅಂದ ಚಂದಗಳ ಬಗ್ಗೆ ಆಡ್ಕೊಳ್ಳೋದಾಗಲಿ, ಯಪ್ಪ ಇಂಥ ಮನಸ್ಥಿತಿ ನಾನು ಅದನ್ನೇ ಅನ್ಕೋತೀನಿ. ನಾವು ಅದೇ ರೊಟ್ಟಿ ಪಲ್ಯ ತಿಂತೀವಿ, ಅದೇ ಖಾರ ಉಪ್ಪನ್ನು ತಿಂತೀವಿ. ನಮ್ಗೆ ಯಾಕೆ ಇನ್ನೊಬ್ಬರನ್ನ ನೋಡಿದಾಗ ಕೀಳು ಭಾವನೆ ಬರಂಗಿಲ್ಲ? ಅವರನ್ನು ಕೀಳಾಗಿ ನೋಡ್ಬೇಕು, ಅವ್ರನ್ನ ನೋಯಿಸ್ಬೇಕು, ಅವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದು ಯಾಕೆ ಬರಂಗಿಲ್ಲ? ಇವು ಕೆಲವೊಂದು ಮನುಷ್ಯರಿಗೆ ಯಾಕೆ ಈ ಥರ ಬರ್ತೈತಿ ಅಂತೇಳಿ ಹಂಗೆ ಅಂತ ಖುಷಿ ಖುಷಿಯಾಗಿ ಅಡುಗೆ ಅಂತೂ ಮಾಡ್ತಿರ್ತೇನೆ ನನ್ನ ಫ್ರೆಂಡ್ ಜೊತೆ. ಅವಳಿಗೂ ಬೆಳಗಿನ ಟೈಮ್ ಇರೋದು, ಆಮೇಲೆ ಅಕ್ಕಿ ಸಿಗಂಗಿಲ್ಲ. ನನಗೆ ಬೆಳಗಿನ ಟೈಮ್ದಾಗ ನಾನು ವಿಡಿಯೋ ಶೂಟ್ ಮಾಡೋದು. ಬಟ್ ನಾನು ಏನಕ್ಕೈತೆ ಅಂತಂದ್ರೆ ಯಾವಾಗಲಾದ್ರೂ ಅಷ್ಟೇ ಹಿಂಗೆ ರೇರ್ ಮಾತಾಡ್ತಿರ್ತೇವೆಲ್ಲ. ಮಾತಾಡುವಾಗ ಅವ್ರು ಕಾಲ್ ಮಾಡಿದಾಗ ನಾವು ಟೈಮ್ ಕೊಡ್ಬೇಕು. ಟೈಮ್ ಕೊಡಲಿಲ್ಲ ಅಂದ್ರೆ ಮತ್ತು ಅವ್ರಿಗೆ ಬೇಜಾರಾಕೈತಿ. ಹಾಗಾಗಿ ನಾನು ಮಾತಾಡ್ತಿರ್ತೇನೆ. ನಮ್ದು ಇವತ್ತಿನ ನಾಷ್ಟಕ್ಕೆ ನಾನು ಅದನ್ನ ಹೇಳೋದು, ಬದಲಾಗಬೇಕು. ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ ಅನ್ನೋದಕ್ಕಿಂತ ಕಾಲಕ್ಕೆ ತಕ್ಕಂತ ಕೆಲವೊಂದಿಷ್ಟನ್ನು ನಾವು ಬದಲಾಯಿಸ್ಕೋಬೇಕು. ಒಳ್ಳೆಯದನ್ನು ನಾವು ರೂಢಿ ಮಾಡ್ಕೋಬೇಕು. ಏನು ನಮ್ಮ ಮನೆಯವ್ರು ಏನಾದ್ರು ಗೊತ್ತಾ, ಸೂಪರ್ ಆಗ್ಯಾವ ಅಂತ ಫಸ್ಟ್ ಟೈಮ್ ಅವ್ರ ಬಾಯಾಗ ಇಂಥ ಮಾತು ಹೇಳಿದ್ದ. ಖುಷಿ. ಉತ್ತಾಪ ಮಾಡ್ಯಾರ, ಉತ್ತಾಪ ತಿನ್ನು. ಏನು ಮಾಡಿದೆ, ಮೆಂತೆ ಉಳ್ಳಾಗಡ್ಡಿ ಹಾಕಿ ದೋಸೆ ಮಾಡೇನಿ. ದೋಸೆ ಕನ್ನಾಗೇನ ಬಿತ್ತ. ದೋಸೆ ಮಾಡೇನಿ. ತಿಂದ ಅವ್ರು ಹಂಗೆ ತಿನ್ನಕತ್ತಾರ. ಚಟ್ನಿ ಮಾಡಿಲ್ಲ, ಅವ್ರು ಬಂದು ಈಗ ಕಾಯಿ ಹೊಡೆದು ಕೊಟ್ರ. ಚಟ್ನಿ ಗಿಟ್ನಿ ಏನು ಬೇಕಾಗಿಲ್ಲ, ಮಸ್ತ್ ಏನು ಬೇಕಾಗಿಲ್ಲ. ಮೆಣಸಿನ್ಕಾಯಿ ಹಾಕಿಲ್ಲ, ಅವ್ರು ಮೆಣಸಿನ್ಕಾಯಿ ತಿನ್ನಂಗಿಲ್ಲ. ನಮ್ಮ ಕೊತ್ತಂಬರಿ ಭಾರಿ, ಮೆಂತ್ಯ ಭಾರಿ ಟೇಸ್ಟ್ ಐತದ. ನಮ್ಮ ಹೊಲದಾಗಿಂದ ಮೆಂತ್ಯ ಸೊಪ್ಪು ಮಸ್ತ್ ಆತ. ರೀಲ್ಸ್ ಮಾಡ್ತೀವಿ ಅಂದ್ರೆ ಹಂಗೆ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತ ಪ್ರೆಸೆಂಟ್ ಮಾಡ್ತಿರೋದ ಮ್ಯಾಂಗೋ ಡಿಸೈನ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋಂಥ ಸೀರೆ ನೋಡ್ರಿ. ಕಲರ್ ಕಾಂಬಿನೇಷನ್ಸ್ ಸಖತ್ತಾಗೈತಿ. ಇದು ಗೋಲ್ಡನ್ ಡಿಸೈನ್ ಬಂದೈತಿ, ಸಿಲ್ವರ್ ಅಲ್ಲ. ನೀವು ನೋಡ್ಕೋಬಹುದ. ಇದ್ರೊಳಗೆ ಸೆರಗ್ ಹೆಂಗ್ ಬರ್ತೈತೆ ಅಂತ ನಾನು ತೋರಿಸ್ತೀನಿ. ಸೆರಗಿನ ಪಾರ್ಟ್ ಕಾಣಿಸ್ತಿಲ್ಲ ನಿಮ್ಗೆ. ಇದು ಸೆರಗ. ಇದರಲ್ಲಿ ರನ್ನಿಂಗ್ ಬ್ಲೌಸ್ ಬರ್ತೈತಿ, ಕಾಣಿಸ್ತಿಲ್ಲ. ಈ ತರ ಸೆರಗ್ ಬರ್ತೈತಿ.
ಇದರಲ್ಲಿ ಎಷ್ಟು ಕಲರ್ಸ್ ಅದಾವ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಕಲರ್ ಅಂತೂ ಸಖತ್ತಾಗೈತೆ ನೋಡಿ, ರಾಮ ಗ್ರೀನ್. ಒಂದು ಕಲರಲ್ಲಿ ನಿಮ್ಗೆ 3 ಪೀಸ್ ಸದ್ಯಕ್ಕೆ ಅವೈಲೇಬಲ್ ಅದಾವ. ಕಾಣಿಸ್ತೈತಿಲ್ಲ? ಹಿಂಗೆ ಯಾರಿಗಾದ್ರೂ ಇನ್ನೇನು ಮದುವೆ ಸೀಸನ್ ಶುರು ಆತ, ಬಡ ಯಾರಿಗಾದ್ರೂ ಬೇಕಂತಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಅವರು ಹಿಂಗೆ ಒಂದೇ ಕಲರ್ ವೇರ್ ಮಾಡ್ಬೇಕು ಅನ್ಕೊಳ್ಳೋರು ಇದ್ರಂದ್ರೆ ಆರಾಮ್ಸೆ ತೊಗೋಬೋದು. ಒಂದು ಕಲರಲ್ಲಿ 2 ಪೀಸ್ ಮತ್ತು 3 ಪೀಸ್ ಹಿಂಗೆಲ್ಲ ಅದಾವ. ಕಾಣಿಸ್ತೈತಿಲ್ಲ? ಹಿಂಗೆ ಮ್ಯಾಂಗೋ ಡಿಸೈನಲ್ಲೇ ಕಲರ್ ಕಾಂಬಿನೇಷನ್ ಅಂದ್ರೂ ಸಖತ್ತಾಗ್ಯದಾವ. ನಾವು ಯಾವುದೋ ಒಂದು ಸೀರೆನ ವೇರ್ ಮಾಡಿದ್ರೆ ಮಾತ್ರ ಅವು ನಮ್ಗೆ ಚಂದ ಅಂತ ಅನಿಸ್ತಾವ. ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿರ್ಬೇಕಾ, ಲೈಕು ಕಮೆಂಟ್ ಮಾಡಿದವ್ರಿಗೆ ಸ್ಪೆಷಲ್ ಆಫರ್ ಇರ್ತೈತಿ. ಫಾಲೋ ಮಾಡ್ಕೊಂಡಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸ್ರಿ ಕಂಪಲ್ಸರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅವರಿಗೆ ಒಂದು ಸ್ಪೆಷಲ್ ಆಫರ್ ಸಿಗಲಿ ಅಂತ ಹೇಳ್ತೇನೆ. ನಾನು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೇನೆ. ನಾನು ಚಾನಲ್ನ ಇದು ಫಾಲೋ ಮಾಡ್ಕೊಂಡಿರ್ಬೇಕು. ನಾಳೆ ಮುಂಜಾನೆ ಅಥವಾ ಈಗ ರಾತ್ರಿ ಊಟಕ್ಕೆ ರಾಜಗಿರಿ ಅಂದರೆ ಹರಿವೆ ಸೊಪ್ಪು ಅಂತಿರಲ್ಲ, ನಾವು ಹರಿಪಲ್ಲೆ ಅಂತೀವಿ. ಅದನ್ನು ತಗೋಬೇಕಂತ ಅನ್ಕೊಳಗತ್ತೀವಿ. ನೋಡೋಣಂತ ಬರ್ರಿ. ಈಗ ಯೋಲೋನ ಚೋಟಿ ದಕ್ಕಿತ್ತೆ, ಚೋಟಿ ಹೂ ಬಿಡಾಕತ್ತೈತೆ ನೋಡ. ನಾಳೆ ರಾಜಗಿರಿ ಕೊತ್ತಂಬ್ರಿನೂ ಇಲ್ಲ, ಹೂ ಇದಕ್ಕೈತಿ. ಕೊತ್ತಂಬ್ರಿ ರೇಟ್ ಇಲ್ಲ ಅಂತ, 5 ರೂಪಾಯಿ ಅಂತ. ಏನು ನಿಮ್ಮ ದೊಡ್ಡಪ್ಪ ಅಂದಲ್ಲ ಸುಳ್ಳು, ಇದನ್ನು ಕರೆ ಐತೆ. ಯಾರು ಮಾತಾಡ್ಸೋರು ಇಲ್ಲ ಅದನ್ನಂತಂದು. ನಾವು ಹೋದಾಗ ಇರ್ತದ ಅದು. ಕೊತ್ತಂಬರಿ ಈ ಕಟ್ ಹಾಕಿದ್ದಿದ್ದು ಮೂಲಂಗಿ ಹಾಕ್ಯಾವ ನೋಡ್ರಿ ನಮ್ಮ ದೇವಿ. ಇನ್ನು ಒಂದು ಎಷ್ಟು ಅದ, ಇದಷ್ಟ ಈಗ ಹುಳ ತಿನ್ನಕತ್ತೈತಿ. ಇಲ್ಲ ಅಷ್ಟ ಒಂದು 10-15 ಗಡ್ಡೆ ಹಾಕಾವು ಅಷ್ಟು. 2 ಕಡೆ ಹಾಕಿನಿ ಹೆಚ್ಕ. ಕೊತ್ತಂಬರಿ ಮನಗಂಡ ಐತಿ, ರೇಟ್ ಇದ್ರೆ ಮಾರ್ಬೇಕು, ಇಲ್ಲಾಂದ್ರೆ ಇಲ್ಲೇ ಕಬ್ಬಿನೊಳಗೆ ಬಿಡೋದು ನೋಡ್ರಿ. ಹಿಂಗಾದ್ ಬರ್ತಾನ ಹೆಂಗೆ ಅದಕ್ಕನ ಇಲ್ಲಿ ಕುಂಬಳ ಬೀಜ ನೋಡಿ, ಕುಂಬಳ ಬಳ್ಳಿ ಕಬ್ಬಿಗೆ ಆಡ್ತಾರವ ಇದು. ಶುಂಠಿ ಬೀಜ, ಬೆಂಡಿ ಬೀಜ ಎಲ್ಲ ಬಳ್ಳಿ ಕಿತ್ತ ಬಿಡ್ತೇನೆ ಬಿಡ, ಸುಮ್ಮನೆ ಕಬ್ಬು ಒಳಗಲ್ ಬಿಡಿತದ. ಕಡೆ ನುಗ್ಗೈತಿ. ಯಾವಾಗಲೂ ಹಾಕಿದ್ರೆ ಇಲ್ಲಿ ಹಾಕ್ಬೇಕು, ನೀರು ಹತ್ತ ತಂಪಿಗೆ. ಮತ್ತು ಅಲ್ಲ ಇವು ಅಲಸಂದಿ ನೋಡೋದನ್ನು ನೋಡು, ಎಲ್ಲಿ ಹಾಕಿ ನೋಡು ಇದ್ರಾಗ. ಚಲೋ ಮಾಡಿ ಚೂಡ್ತಿ. ಅಂದ್ರೆ ಇದಷ್ಟ ಐತಲ್ಲ, ಮತ್ತಿಲ್ಲ ಇಲ್ಲ. ಎಲ್ಲರೂ ರೊಕ್ಕ ಕೊಟ್ಟು ತೊಗೊಂಡು ತಿಂತಾರಮ್ಮಿ, ನಾ ಹೊಲ್ದಾಗಿನ ತಿನ್ನು. ಸಂಜಿನ ಹೆರ್ಚಿ ತೊಳೆದಿಟ್ರ ಮುಂಜಾನಾಗ ಹೂ ಒಳದಂಗೆ ಇರ್ತೈತಿ.
ಇಷ್ಟಕ್ಕೊಂದು ಸಿಕ್ತು ನೋಡ್ರಿ. ನಮ್ಮ ಚಾರ್ಲಿ ನೋಡಾಕತ್ತದ ಮಮ್ಮಿ. ಚಾರ್ಲಿ ಅಂದ್ರೆ ಅದಕ್ಕೆ ಗೊತ್ತಾಕತಿ. ಕೊತ್ತಂಬರಿ ಐತಿ ಒಳಗೆ. ಕೊತ್ತಂಬರಿ ನಿನ್ನೆ ಇಲ್ಲ, ನೀನು ಚುಮ್ಮರಿ ಕುಟ್ಟು ಹಾಕಿ ನಮ್ಮಿ. ನಾವೀಗ ಮೆಣಸಿನ್ಕಾಯಿ ಫ್ರೈ ಮಾಡಾಕತ್ತೆ. ಉಪ್ಪು, ಜೀರಿಗೆ ಪೌಡರ ಮತ್ತು ಉಪ್ಪು ಅದು ಕಟ್ ಮಾಡ್ಕೊಂಡು ಸ್ವಲ್ಪ ಖಾರ ಭಾಳ ಇದ್ದು ಅಂದ್ರೆ ಅದ್ರೊಳಗಿನ ಬೀಜ ತೊಗೋಬೇಕು. ಏನು ಅಷ್ಟು ಖಾರ ಇದ್ರಕ್ಕಿಲ್ಲ, ಆದರೂ ಬೀಜ ತಗೊಳ್ಳಿ ನಾನು ಸ್ವಲ್ಪ. ಈಗ ಫ್ರೈ ಮಾಡ್ಕೊಳಕತ್ತೀವಿ. ಮತ್ತಿಲ್ಲಿ ಅನ್ನ ರೆಡಿ ಆಗೈತಿ. ನಮ್ಮ ಮನೆಯವ್ರ ಊಟ ಮಾಡ್ತೇನೆಂದ್ರೆ ಹಿಟ್ಟಿನ ಜುನ್ಕ ಮಾಡ್ಬೇಕು. ಅವ್ರು ಊಟ ಮಾಡಂಗಿಲ್ಲ ಅಂದ್ರೆ ಸಾರು ಐತಿ, ಟೊಮೆಟೊ ಸಾರು, ಅದನ್ನಷ್ಟ ತಿನ್ಬೇಕು. ಅವ್ರು ಇನ್ನೂ ಏನು ಹೇಳಲ್ರಿ. ಇವತ್ತಾದ್ರೂ ಕತ್ಲಾಗೈತೆ ನೋಡ್ರಿ ಇಲ್ಲೆಲ್ಲ. ರಾತ್ರಿ ಊಟದ ಅಡುಗೆ ತಯಾರಿ ಮಾಡಾಕತ್ತೇನು. ಓ ಅಯ್ಯೋ ಪುಣ್ಯಾತ್ಮ. ಮತ್ತೆ ಎಷ್ಟೊತ್ತಿಗೆ ಮಾಡ್ತೀಪ? ನೀ ಮಾಡ್ತೇನಿಲ್ಲ, ನೀ ಮಾಡ್ತೇನಂದ್ರೆ ಅಷ್ಟ ನಾವು ಅಡುಗೆ ಮಾಡ್ತೇವಿಲ್ಲ ಅಂದ್ರೆ ಇಲ್ಲ. ಅದಪ್ಪ ನಾನು ಊಟ ಮಾಡ್ತೇನ, ನಾವು ಊಟ ಮಾಡೋದಿಲ್ಲ ಅಂತ ಹೇಳುದಲ್ಲ. ಅದು ಈಗ ಮಾಡಂಗಿಲ್ಲ. ಈಗೇನು ಊರಾಗ ಹೊಂಟೇನ? ಈಗ ಊಟ ಮಾಡ್ತೇನ, ಊಟ ಊರಾಗ ಹೊಂಟಿನ? ನಾ ಹೇಳ್ದಾರ ತಿಳ್ಕ, ಊರಾಗ ಹೊಂಟಿನ? ಹೇಳ್ದಾರ ತಿಳ್ಕ ನಾನು ಊಟ ಮಾಡ್ತೇನ, ಇಲ್ಲ ಅಂತಲ್ಲ. ಈಗ 6 ಗಂಟೆಗೆ ಐತೆ, ನಾ 7:30 ಅಂತ. ಯಾರು ಹೇಳಿದ್ರು 6 ಗಂಟೆಗೆ ಅಂತ ಹೇಳಿ? ಮತ್ತೆ ಎಷ್ಟಾಗೈತ್ರಿ ಟೈಮ್? ಟೈಮ್ ಎಷ್ಟಾಗೈತ್ರಿ? ಎಷ್ಟಾಗೈತಿ? 6 ಆಗೈತಿ ಮತ್ತೆ ಟೈಮ್. ನೋಡ್ಕೊಂಡ್ ಬರೋದಲ್ಲ, ಇಲ್ಲೇ ನೋಡು. 6 ಗಂಟೆಗೆ ಐತಲ್ಲ ಮತ್ತೆ 6 ಟೈಮ್. ಗಂಟೆ ಆತನ? 7 ಗಂಟೆ ಕಾಣ್ತತಿ. ಎಲ್ಲಿ ಐತಲ್ಲ ಟೈಮ್? ಎಲ್ಲಿ ಚಂದಿನ ಹೊಟ್ಯಾಗ ಊರಾಗ ಹೋಗಂಗಿಲ್ಲ ಕರಾರ. ಕೆಲಸ ಐತಿ, ಊರಾಗ ಹೋಗಂಗಿಲ್ಲ ಕರಾರ. ಕೆಲಸ ಐತಿ. ಇಲ್ಲಿ ಎಂತ ಕೆಲಸ ಅದ? ಹೊತ್ತು ಮನೆ ಇಲ್ಲ ನಿಮಗ ನಾವು ಹಗಲಿ ಇಲ್ಲಿ ದಗದಿರ್ತಾವ ಕೆಲಸದ ಸುಮ್ಮನೆ. ನೀವು ದಿನ ಒಂದ್ ಕೆಲಸ ದಿನ ಒಂದ್ ಏನಾರು ದಗದಕ್ಕ ಹೋಗಿರ್ತಾನ ಬಿಡುವ. ದಗದಕ್ಕ ಏನಾರು ಇರ್ತಾವ ಬಿಡು ಮರ. ನಮ್ಮ ಸುಳ ಆ ದಿನ ಒಂದಕ್ಕ ನೆಪ ಮಾಡೋದನ. ನಾನು ಬರ್ತೇನೆ, ನನ್ನ ಕರ್ಕೊಂಡು ಎಂತ ಕೆಲಸ ಮಾಡ್ತೀನಿ ನೋಡ್ತಾನೆ. ಕರ್ಕೊಂಡ್ರಿ ಬರ್ತೇನೆ ನೋಡಿ. ದಿನ ಒಂದಕ್ಕ ಅದು ಏನು? ಒಂದಿನ ಚಂದ, 2 ದಿನ ಚಂದ. ಇದು ಕಡ್ಲಿ ಹಿಟ್ಟೈತಿನ, ಹಂಗ ಸಾಣಿಸ್ಕೊಂಡ್ ಬರುತ್ತೆ. ಹೋಗ್ನಿ ಅದೇನ್ ಗಂಟು ಹೋಗ್ದಿಯ ಊರಾಗ? ಯಾವ್ರಾಗ ಹೋಗ್ಕನ್ ಕೇಳಲಿ ಅವ. ಅವಕ್ಕೂ ಅರ್ಧ ಆಗೈತಂತ. ಕಮ್ಗೆ ಅಡ್ಗೆ ಮಾಡಿರ್ತೈತಿ, ತಿಂದು ಉಂಡು ಮನ್ಯಾಗ ಇರುದು ಬಿಟ್ಕೊಟ್ಟ. ಏನ್ ಅಡ್ಡಾಡು ಚಟ ಏನ. ಏನ್ ಮಾಡ್ತಿ ಅಂತದಾಗದ ದಿನ ಒಂದಕ್ಕೂ? ನೀನ್ ದುಡ್ಯಾಕ ಹೋಗ್ತೀನ? ಹೇಳ್ತೈತಿ ಹೋಗ್ಬೇಡಪ್ಪ ಅಂತ. ಸಂಚಾನ ಮನ್ಯಾಗ ಇರಂಗಿಲ್ಲ. ಹಂಗಾರ ಹೆಂಡತಿ ಕೂಡ ಇರುದು ಕೂಳು ತಿಂದು ಬಿದ್ದ ಹೊತ್ನ್ಯಾಗ ಬರುದ.
ಮಕ್ಕಳದ ಮುಂಜಾನೆ ಮತ್ತೆ ಹೋಗೋದು. ಬಿಸಿ ರೊಟ್ಟಿ ಮಾಡ್ಬೇಕಂತ ಮಾಡಿದ್ ನೋಡು. ಗೊತ್ತೈತಿ ನನಗೆ ನೀ ಎಷ್ಟರ ಮಟ್ಟಿಗೆ ಊಟಕ್ಕೆ ಬರ್ತಿ ಅನ್ನೋದು. ಹಂಗಾರೆ ಮಧ್ಯಾಹ್ನದಾಗ ಊಟ ಮಾಡಿಲ್ಲ, ಲಗುನ ಅಡ್ಗೆ ಮಾಡಿ ಊಟ ಮಾಡಿದ್ರ ಗೊತ್ತೈತ ನನಗೆ. ಅಯ್ಯ ದೊಡ್ಡ ಲೆಕ್ಕಾಚಾರಪ್ಪ ನಿಂದು. ಏನು ಲೆಕ್ಕಾಚಾರದ ಮುಂದೆ ಅದೇನೋ ಅಂತಾರಲ್ಲ. ನಾವು ಇವತ್ತು ಸರಿ ಕೈ ಉರಿತೈತಿ ಮಕ್ಕ ಮಸಡಿ ಹಿಡ್ಕೊಂಡು. ಕಾರ್ ಇಲ್ಲ ಅದು. ನಾವಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕ ಮಾಡಕ್ಕಂತೇಳಿ ಇಲ್ಲಿ ಖಾರ ರೆಡಿ ಮಾಡ್ಕೊಳಕತ್ತೇವೆ. ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಸ್ವಲ್ಪ ಮಿಸ್ ಆಯ್ತು. ಯಾಕಂತಂದ್ರೆ ಕರಿಬೇವು ಒಳಗೆ ಇದ್ದಿರ್ಕಿಲ್ಲ, ಗಿಡದಾಗ ಹೋಗಿ ಹರ್ಕೊಂಬರಕ್ಕೆ ಆಗಂಗಿಲ್ಲ ಈ ಟೈಮ್ನಾಗ. ಹಂಗಾಗಿ ಎಲ್ಲನೂ ಇಷ್ಟು ಇದನ್ನು ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳಕತ್ತೆ. ಇದನ್ನು ಮೆಣಸಿನ್ಕಾಯಿ ಪೇಸ್ಟ್. ಮತ್ತು ಮುನಿಗೆ ಹೂವತ್ತಿ ಹರಿ ಬಡಾರ್ದಂತಾರೆ. ಈಗ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳಕತ್ತೇವಿ. ಎಣ್ಣೆ ಹಾಕೇನಿ ಈಗ ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ಟೊಮೆಟೊನಾರು ಹಾಕ್ಬೋದಾ, ಇಲ್ಲಾಂದ್ರೆ ಹುಣಸೆಹಣ್ಣಿನ ರಸನಾದರೂ ಹಾಕ್ಬೋದಾ. ಹುಣಸೆಹಣ್ಣಿನ ರಸ ಹಾಕಿದ್ರೆ ಇನ್ನೂ ಸೂಪರ್ ಆಗಿರ್ತೈತಿ. ನಾನು ಟೊಮೆಟೊನ ಹಾಕಿನಿ ನೋಡಿ. ಈಗಿಲ್ಲ ಖಾರ ಜಜ್ಜಿಟ್ಟಿದ್ವಲ್ಲ, ಈ ಖಾರನ ಹಾಕ್ಕೋಬೇಕು ನೋಡಿ. ಈ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕಿದೆ. ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಮತ್ತು ಇದು ಖಾರ ಹಾಕಿರ್ತೀವಲ್ಲ, ಹಸಿ ವಾಸನೆ ಪೂರ್ತಿ ಹೋಗ್ಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಮ್ಮ ಕಡೆ ಭಾಳ ಸ್ಪೆಷಲ್ ನೋಡ್ರಿ ಜುನಕ. ಕಡಲೆ ಹಿಟ್ಟಿನ ಮಾಡ್ತಾರೆ, ಹೆಸರು ಹಿಟ್ಟಿನ ಮಾಡ್ತಾರೆ, ಗೊಂಜಾಳ ಹಿಟ್ಟಿನ ಮಾಡ್ತಾರೆ, ಜೋಳದ ಹಿಟ್ಟಿಂದು ಮಾಡ್ತಾರೆ. ಅವ್ರವ್ರಿಗೆ ಯಾವ್ಯಾವ್ದು ಇಷ್ಟ ಆಕೈತಿ ಅದನ್ನು ಮಾಡ್ತಾರೆ. ಮತ್ತು ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ಮಾಡ್ಕೋತಾರೆ. ಇದನ್ನು ಜುಣಕದ ಹಿಟ್ಟು ಅಂತನ ಹಾಕ್ಸಿರ್ತಾರೆ. ಹೆಸರು, ಕಡಲೆಬ್ಯಾಳೆ, ಏನೇನೋ ಅಲಸಂದಿ, ಹಿಂಗೆ ಕೆಲವೊಂದಿಷ್ಟು ಕಾಳು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಜೀರಿಗೆ ಎಲ್ಲನೂ ಹಾಕಿ ಇದನ್ನು ಜುಣಕದ ಹಿಟ್ಟು ಅಂತ ರೆಡಿ ಮಾಡಿಸಿಡ್ತಿದ್ರು. ಈಗೆಲ್ಲ ನಾವಿಲ್ರಿ ಕಡಲೆ ಹಿಟ್ಟು ತರ್ತೀವಿ ಅಂಗಡಿಯಾಗಿಂದ. ಈಗ ಕೊತ್ತಂಬರಿ ಹಾಕಕತ್ತೀನಿ. ಕರಿಬೇವು ಒಂದು ಮಿಸ್ ಆಗೈತಂದ. ಯಾಕಂದ್ರೆ ಕರಿಬೇವು ಹಾಕೋರಿ ನೀವು ಒಗ್ಗರಣೆಗೆ ಎಷ್ಟು ಬೇಕಷ್ಟು. ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಎಲ್ಲದ್ರ ಜೊತೆನೂ ಮಸ್ತ್ ಕಾಂಬಿನೇಷನ್ ಇದೆ ಜುನಕ. ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋತೀನಿ. ಸ್ವೀಟ್ ಬೇಕಂತಂದ್ರೆ ಒಂದಿಟ ಬೆಲ್ಲ ಅಥವಾ ಸಕ್ಕರೆ ಹಾಕೋಬೋದು. ನಮ್ಮ ಮನೆಯವ್ರಿಗೆ ಸ್ವೀಟ್ ಬೇಕು.
ಹಾಗಾಗಿ ಸ್ವೀಟ್ನೆಸ್ ಬೇಕಂತಂದ್ರೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋರಿ. ನಾನಿಲ್ಲಿ ಬೆಲ್ಲ ಇಲ್ಲ ಸದ್ಯಕ್ಕೆ, ಒಳಗೈತೆ ಬೆಲ್ಲ, ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಾಕತ್ತೆ. ಇದು ಒಂದು 2-3 ನಿಮಿಷ ಫ್ರೈ ಆಗಲಿ. ಈಗ ಸೈಡ್ ಹಂಗೆ ಎಣ್ಣೆ ಬಿಟ್ಟೈತೆ ನೋಡ್ರಿ. ಈಗ ನಮಗೆ ಪಲ್ಯ ಎಷ್ಟು ಬೇಕಲ್ಲ ಅಷ್ಟೇ ನೀರು ಹಾಕ್ಕೊಳ್ಳೋದು. ಸಾಕು ನೋಡ್ರಿ ಅಷ್ಟ. ಖಾರ ಫ್ರೈ ಕಟ್ ಅದ ಕುದಿ ಬರ್ಬೇಕಾ, ಕುದಿ ಬಂದಿಂದ ನಾನು ತೋರಿಸ್ತೇನೆ ಹೆಂಗೆ ಮಾಡೋದು ಅಂತ. ಚಾರ್ಲಿ, ಬ್ಲ್ಯಾಕಿ, ನಮ್ದು ಅಣ್ಣ ರೊಟ್ಟಿ ಎಸ್ಬೇಕು, ರೊಟ್ಟಿ ನೋಡಿ ಚಾರ್ಲಿ ನನ್ನ ಕಡೆ ಹಾಕೋಕತಿ. ಈಗ ಇಲ್ಲೇ ಹೆಸರು ರೆಡಿ ಆಗೈತೆ. ನಾವು ಹೆಸರು ಅಂತ ಹೇಳ್ತೇವೆ ಇದಕ್ಕೆ. ಜುನ್ಕದ ಹೆಸರು ಮತ್ತು ಉಪ್ಪಿಟ್ಟಿನ ಹೆಸರು ಹಿಂಗೆ ರೆಡಿ ಆಗೈತೆ. ಈಗ ಇಲ್ಲಿ ಈಗ ಖಾರ ಉಪ್ಪ ನೋಡೋಣಂತ್ರಿ. ವಾವ್, ಮಸ್ತ್ ಆಗೈತಿ. ಈಗ ಇಲ್ಲೊಂದಿವ್ಸ ನೀರು ತೊಗೊಂಡೇನಿ. ಹಿಟ್ಟು ಎಷ್ಟು ಬೇಕಲ್ಲ ಅಷ್ಟು. ಇದಕ್ಕೆ ಕಡಲೆ ಹಿಟ್ಟು, ಜುನ್ಕದ ಹಿಟ್ಟು ಅಂದ್ರೆ ಒಂದು ಹಿಟ್ಟು ಊಟ ಹಾಕಿಸಿರ್ತಾರೆ, ಅಂದ್ರೆ ಪೂರ್ತಿ ಸಣ್ಣ ಇರಂಗಿಲ್ಲ. ಇದು ಅಂಗಡಿಯಾಗಿನ ಹಿಟ್ಟಲ್ಲ, ಹಾಗಾಗಿ ಸ್ವಲ್ಪ ಏನೈತೆ ಅಂತಾರೆ ಸಣ್ಣ ಐತಿ. ಎಷ್ಟು ಬೇಕು ನೋಡಷ್ಟು ಹಿಟ್ಟು ಹಾಕೋದು. ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರ್ತೈತಿ, ಗೊತ್ತಿರಂಗಿಲ್ಲ ಅಂತಲ್ಲ, ಗೊತ್ತು ಇಲ್ಲದೆ ಇರೋರಿಗೆ. ಯಾಕಂದ್ರೆ ಉತ್ತರ ಕರ್ನಾಟಕ ಅಡುಗೆ ಅಂತಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹಿಟ್ಟು ಜಾಸ್ತಿ ಆಯ್ತು ಅಂತ ಅನಿಸ್ತೈತಿ. ಯಾಕಂದ್ರೆ ಹಿಟ್ಟು ಜಾಸ್ತಿ ಆಯ್ತಂದ್ರೆ ಭಾಳ ಗಟ್ಟಿ ಆಗ್ಬಿಡ್ತೈತಿ. ಇದನ್ನು ಪಕ್ಕ ಹಳ್ಳಿ ಶೈಲಿಯಲ್ಲಿ ಮಾಡೋದು ಹೆಂಗೆ ಅಂತಂದ್ರೆ ಹಿಂಗೆ ನೀರಲ್ಲಿ ಕಲಸ್ಕೊಳಂಗಿಲ್ಲ. ಒಣ ಹಿಟ್ಟನ್ನು ಅದು ಏನು ಕುದಿ ಬಂದಿರ್ತೈತಲ್ಲ, ಅದು ಹೆಸರು ಏನಿರ್ತೈತಲ್ಲ ಅದ್ರೊಳಗನ ಹಂಗೆ ತಿರುವಿ ಗಂಟು ಇಲ್ದಂಗನ ಮುಗಿಸ್ತಾರೆ. ಹಂಗೆ ಅವಾಗ ಇದು ಭಾಳ ಅಂದ್ರೆ ಭಾಳ ಇನ್ನೂ ರುಚಿ ಬರ್ತೈತಿ. ಈಗ ನಾವು ಇದು ಏನು ಮಾಡ್ತೇವೆ ಅಂದ್ರೆ ನಮ್ಮ ಕೈಲೇ ನೀಗಲ್ ಗೆಡಿಗಳಿಗೆ ಏನು ಮಾಡ್ತೇವೆ ಅಂದ್ರೆ ಹಿಂಗೆ ನೀರಾಗ ಹಾಕಿ ಕಲಿಸಿ ಮಾಡ್ಕೋತೇವೆ. ಬಟ್ ಇದು ಪಕ್ಕ ಹಳ್ಳಿ ಶೈಲಿಯಲ್ಲ, ನಮ್ಮ ಶೈಲಿಯಲ್ಲಿ. ಈಗ ಖಾರ ಉಪ್ಪನ್ನು ಎಲ್ಲ ನೋಡೇವಿ. ಈಗ ಹಾಕಿದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ನಮ್ಗೆ ಎಷ್ಟು ಗಟ್ಟಿ ಬೇಕು ನೋಡ್ರಿ, ಭಾಳ ಗಟ್ಟಿ ಬೇಕಾ, ಇದು ಬರ್ಬರ್ತಾ ಗಟ್ಟಿ ಎಕ್ಕೈತದ. ಮತ್ತು ತಿಳು ಬೇಕಾ, ಅದ್ರ ಮ್ಯಾಗ ನಾವು ಅದನ್ನ ಹಾಕ್ಕೊಳ್ಳೋದು. ಒಂದು ಅಂದಾಜು ಕೈ ಅಳತೆ ಕಣ್ಣಳತೆಯಲ್ಲಿ ಅರ್ಶಿಣ ಪುಡಿನ ಹಾಕೇನಿ, ಎಲ್ಲನೂ ಹಾಕೇನಿ. ಈಗ ಬಿಸಿ ಬಿಸಿ ಜುನಕ ನಾನು ಅಳಕಮ್ಗೆನ ಮಾಡೀನಿ, ರೆಡಿ ಆತ. ಈ ಜುನಕದ ಜೊತೆ ಮಸ್ತ್ ಕಾಂಬಿನೇಷನ್ ಏನಪ್ಪ ಅಂತಂದ್ರೆ ಅಗಸಿ ಚಟ್ನಿ ನೋಡ್ರಿ. ಅಗಸಿ ಚಟ್ನಿ ಇರ್ಬೇಕಾ, ಅಗಸಿ ಚಟ್ನಿ ಇದನ್ನು ಆಚೆ ಇವ್ಕೊಡ್ದನ್ ಬಾ ಕುಡಿಯನ್ಸ್ ತೆಗದೆ ನಾನು, ಯಾಕಂದ್ರೆ ಜಲ್ದಿ ಆಗ್ಲೂ ಒಂದು ಕಾರಣದಿಂದಾಗಿ. ಈಗ ಇದನ್ನು ಒಂದು ಕುದಿ ಎಷ್ಟು ಭಾಳ ಏನು ಬೇಡ, ಯಾಕಂದ್ರೆ ಆಲ್ರೆಡಿ ಅದು ನೀರು ಕುದಿಯಾಕತ್ತಿರ್ತಾವೆ. ಮತ್ತು ಹಿಟ್ಟು ಅಳ್ಳಿ ಬಿಡ್ತೈತಿ. ಇದು ಬಿಸಿ ನೀರೊಳಗೆ ಹಾಕಿದ್ವಿ ಅಂದ್ರೆ ಅಳ್ಳಿ ಬಿಡ್ತೈತಿ. ಒಬ್ಬೊಬ್ರು ಇಷ್ಟಪಡೋಂಗಿಲ್ಲ, ಬಟ್ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಕೈತಿ. ಆದರೆ ಅಗಸಿ ಚಟ್ನಿ ಆಗ್ಬೇಕು ಇದ್ರ ಜೊತೆ, ಮಸ್ತ್ ಕಾಂಬಿನೇಷನ್. ಬಿಸಿ ಅನ್ನೋದ ಜೊತೆ ಅಂತೂ 1 ಚಮಚ ತಿನ್ನೋರು 3-4 ಚಮಚ ಅನ್ನ ಆರಾಮ್ಸೆ ಉಂಟಾಗಿ ಪ್ಲೇಟ್ ಮುಚ್ಚಿಬಿಡ್ತೇನೆ. ಒಂದು ಸ್ವಲ್ಪ ಕುದಿಲ್ಲ, ಅದಷ್ಟು ರೆಡಿ ಆಯ್ತು. ಸದ್ಯಕ್ಕೆ ಇಲ್ಲೇ ಮೆಣಸಿನ್ಕಾಯಿ ಫ್ರೈನೂ ರೆಡಿ ಆಗ್ಯಾವು, ಬಿಸಿ ಅನ್ನನೂ ರೆಡಿ ಆಗೈತಿ. ಇಲ್ಲೇ ಇಟ್ಕೋತೀವಿ. ಈಗ ಬಿಸಿ ಅನ್ನನೂ ರೆಡಿ ಆಗೈತಿ, ಬರೀ ಊಟ ಮಾಡೋಣಂತ. ಇದು ಕಡ್ಲೆ ಹಿಟ್ಟು ನಮ್ಮ ಯಜಮಾನ್ ಮಧ್ಯಾಹ್ನದಾಗ ಏನು ತಿಂದಿ? ಮದಿ ಊಟ ಅಂದ್ರೆ ಮದಿ ಊಟ ಮಾಡಿ. ಮತ್ತೆ ಈಗ ನಮ್ದು ಅಡ್ಗಿನೂ ರೆಡಿ ಆತ. ಈಗ ಇವ್ರದ ಅಡಿಗೆನೂ ರೆಡಿ ಆಯ್ತು, ಊಟನೂ ರೆಡಿ ಆಗೈತಿ. ಅದ್ರ ನನಗೂ ಊಟ ಮಾಡಂದ್ರೆ ಸ್ವಲ್ಪ ಕೆಲಸ ಐತ್ರಿ. ಹಿಂಗ ಅದಕ್ಕೆ ಹೊರಗಡೆ ಸ್ವಲ್ಪ ಅಂತ ಫೋನ್ ಹಚ್ಚಿದ್ರಿ. ಊರಾಗ ಸ್ವಲ್ಪ ಹೋಗಿ ಕೆಲಸ ಮುಗಿಸ್ಕೊಂಡ್ ಬಂದ ನಾವು ಊಟ ಮಾಡ್ತೇನ್ರಿ. ಇವ್ರು ತಿಂದಿರ್ತಾರೆ, ತಿಂದು ಎಲ್ಲ ಖಾಲಿ ಮಾಡಿ ಇಟ್ಟಿರ್ತಾರೆ. ಸುಮ್ ಬಂದು 18 ತಗೊಂಡು ಏನಿರ್ದ 18 ಹಾಕೊಂಡು ತಿಂದು ಗಪ್ ಮುಕ್ಬಿಡ್ದು ಅಷ್ಟೇ. ಇದೇನಿದೆ
ಅದು ಹಂಚು ಇವ್ರು ಈ ಬಲ್ಬಿಗೆ ಹುಳ ಬರಬಾರ್ದು ಹೌದು ಏನ್ ಮಾಡ್ಬೇಕು? ಅದಕ್ಕೆ ಏನು ಮಾಡಕ್ ಆಗಂಗಿಲ್ರಿ. ಅದಕ್ಕ ನೀವ್ ಏನ್ ಮಾಡಿದ್ರು ಬರುವರಿ ಅವ್. ಒಂದ್ ಅರ್ವಿ ಕಟ್ಟದಾರಪ್ಪ. ಹೆಂಗಾದ್ರು ಬರುವರಿ. ಅಲ್ರಿ ಭೂಮಿ ಮೇಲೆ ಅವು ಜೀವ ರೀ ಅವತ್ರದ್ದು. ಅವು ಹುಳಾನು ಇರುವ ಎಲ್ಲಾ ಇರುವ ಭೂಮಿ ಮೇಲೆ. ಚಾರ್ಲಿ ಬಾರ್ಲಿ ಸರಿ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ. ಅವ್ರ ಅಷ್ಟ ಮಾಡ್ತಾರ, ನಾ ಇಲ್ರಿ. ಮತ್ತ ಹಿಡ್ಕೋ ಗೊಂಜಾಳ ರೊಟ್ಟಿ. ನಿಂಗೆ ಇದು ಹಿಟ್ಟಿನ ಹಾಕ್ಲಿ ಬೇಡ? ಹಾಲು ಹ್ಯಾಪ್ ಹಾಕ್ತಿ ತಡಪ್ಪ ನಾವು. ಅಯ್ಯೋ ಏ ಖಾರ ಆಗೈತಿ ಜುನ್ಕ ನೀ ತಿನ್ನೋಂಗ್ ಮಾಡಿ ನೋಡ, ಬೆಲ್ಲ ಹಾಕಿ ಜುನ್ಕ ನೀ ತಿನ್ನೋಂಗ್ ಮಾಡಿ ನೋಡಪ್ಪ. ಯಾಕ ಉಳ್ದೊಂದು ಜಾಸ್ತಿ ಕಾಟ. ಆಹಾ ಕಡಕ್ ರೊಟ್ಟಿ, ಬಿಸಿ ಹಿಟ್ಟಿನ ಪಲ್ಲೆ, ಜುನ್ಕನು ಅಂತೇವಿ ಹಿಟ್ಟಿನ ಪಲ್ಲೆನು ಅಂತೇವಿ. ಮುಂಜಾನೆ ಮಾಡಿದ ದೋಸೆ ನಾನು ಒಂದು ಅರ್ಧ ನಾನು ದೋಸೆ ತಿಂದೇನಿ. ಯಾಕೆ ಈಕಿ ಒಂದು ತಿಂದಾಳೇನು, ಅವು ಹಂಗ ಅದಾವು. ತಿನ್ನು ಮತ್ತೆ ನಾವು ಅಲ್ಲಿ ಮೆಣಸಿನ್ಕಾಯಿ ಕೊಡ್ಲು ಅಲ್ಲ. ಇನ್ನು ಅಗಸಿ ತಂದಿಟ್ಟೆ ಅಗಸಿ ಚಟ್ನಿ ಮಾಡ್ಬೇಕಂತ ಹೇಳಿ, ಬಟ್ ಮಾಡಿಲ್ಲ. ಮಾಡ್ಬೇಕ ಕಲ್ಲಲ್ಲಿ ಕೊಟ್ಟು ಮಾಡ್ಬೇಕ. ಆಹಾ ಮೆಣಸಿನ್ಕಾಯಿ ನಂಗೆ ಖಾರ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇದ್ರ ಜೊತೆ ಇನ್ನು ಮೆಣಸಿನ್ಕಾಯಿ ಇದು ಏನು ಉಳ್ಳಾಗಡ್ಡೆ ಆಗ್ಬೇಕು. ಬರೀ ಊಟ ಮೆಂತೆ ಐತಿ. ಕೇಳೋ ಮೆಂತೆ ದೋಸೆ ಹಿಟ್ಟಿನ ಪಲ್ಯ ಜೊತೆ ದೋಸೆ. ಪಲ್ಯ ಮಸ್ತ್ ಐತಿ. ಊಟ ಮಾಡ್ತೇವಿ, ಇವತ್ತಿನ ಲಾಗ್ನ ಮುಗಿಸ್ತೇವಿ. ಹುಳು ಕಾಟ ಜಾಸ್ತಿ ನೋಡ್ರಿ.